ನಾಳೆಯಿಂದ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಮುಖ್ಯವಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿಕ್ಕಿದೆ. ಸಾರಿಗೆ ನೌಕರರ ಜೊತೆಗೆ ಮುಷ್ಕರ ನಡೆಸದಂತೆ ಮನವೊಲಿಸೋದಕ್ಕೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ 12:15 ನೌಕರರ ಜೊತೆಗೆ ಸ್ವತಃ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ. ನೌಕರರ ಬೇಡಿಕೆ ಈಡೇರಿಕೆ ಬಗ್ಗೆ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸುತ್ತಾರೆ. ಈ ಮೀಟಿಂಗ್ನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಮುಖಂಡರು, ನೌಕರರು ಭಾಗಿಯಾಗಲಿಕ್ಕಿದ್ದಾರೆ. ಅವರ ಬೇಡಿಕೆಗಳ ಈಡೇರಿಕೆ ಈ ಮೀಟಿಂಗ್ನಲ್ಲೇ ಆದರೆ ನಾಳೆ ಮುಷ್ಕರ ಇರಲ್ಲ. ಬೇಡಿಕೆ ಈಡೇರದೇ ಇದ್ದರೆ ನಾಳೆ ಮುಷ್ಕರ ಆಗುತ್ತೆ. ಲಕ್ಷಕ್ಕೂ ಹೆಚ್ಚು ಇರುವಂತಹ ಸಿಬ್ಬಂದಿ ಎಲ್ಲರೂ ಕೂಡ ರಸ್ತೆಗಿಳಿತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಇದು ಒಂದು ರೀತಿ ಸರ್ಕಾರಕ್ಕೆ ಚಾಲೆಂಜಿಂಗ್ ಇದೆ. ಇವರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೋತಾರೆ, ಯಾವ ರೀತಿ ಸಾರಿಗೆ ನೌಕರರ ಮನವೊಲಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಒಂದು 9 ರಿಂದ 10 ಬೇಡಿಕೆಗಳಿದೆ ಸಾರಿಗೆ ನೌಕರರದ್ದು. ಆ ಬೇಡಿಕೆಗಳನ್ನ ಈಡೇರಿಸಲೇಬೇಕು. ಪ್ರತಿ ಸಾರಿಯೂ ಕೂಡ ಭರವಸೆ ಕೊಡೋದೇ ಆಗ್ತಾ ಇದೆ ಕೆಲಸ. ಆದರೆ ನಮಗೆ ಈವರೆಗೂ ಯಾವುದೇ ರೀತಿಯ ಬೇಡಿಕೆ ಈಡೇರಿಸುವ ಕೆಲಸವನ್ನು ಸರ್ಕಾರಗಳು ಮಾಡಿಲ್ಲ. ಹೀಗಾಗಿ ನಮಗೆ ಪ್ರತಿಭಟನೆ ಅನಿವಾರ್ಯವಾಗಿದೆ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಇವತ್ತು ಸಾರಿಗೆ ನೌಕರರ ಜೊತೆಗೆ ಸಿದ್ದರಾಮಯ್ಯ ಅವರು ಸಭೆ ಕರೆದಿರುವಂತದ್ದು. ನಿನ್ನೆ ಸಾರಿಗೆ ನೌಕರರ ಸಂಘಟನೆಗಳಿಂದ ಮೀಟಿಂಗ್ ಕೂಡ ಆಗಿರುವಂತದ್ದು. ಮಲ್ಲೇಶ್ವರದ ಸಾರಿಗೆ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆದಿದೆ. ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಚರ್ಚೆ ಮಾಡಬೇಕಾದ ವಿಷಯಗಳ ಬಗ್ಗೆ ಈ ಸಭೆಯಲ್ಲಿ ಮಾತುಕತೆ ಆಗಿದೆ. ಸಾರಿಗೆ ನೌಕರರ ವಿರುದ್ಧ ಎಸ್ಮಾ ಜಾರಿ ಮಾಡುವಂತದ್ದು, ಮುಷ್ಕರ ಮಾಡಿದರೆ ಕ್ರಮ ಕೈಗೊಳ್ಳುವಂತಹದ್ದು ಬೇಡ. 38 ತಿಂಗಳ ಹಿಂಬಾಕಿಯನ್ನು ನೀಡಬೇಕು, ವೇತನ ಹೆಚ್ಚು ಮಾಡಬೇಕು ಇತ್ಯಾದಿ 9 ಬೇಡಿಕೆಗಳನ್ನು ಈಡೇರಿಸಬೇಕು. ಮುಖ್ಯಮಂತ್ರಿಗಳ ಸಭೆಯಲ್ಲಿ ಈ ರೀತಿ ಒತ್ತಡ ಹೇರೋದಕ್ಕೆ ಸಾರಿಗೆ ನೌಕರರು ನಿರ್ಧಾರ ಮಾಡಿದ್ದಾರೆ. ಎಸ್ಮಾ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡುವಂತಿಲ್ಲ. ಜೊತೆಗೆ 38 ತಿಂಗಳ ಹಿಂಬಾಕಿ ಕ್ಲಿಯರ್ ಮಾಡಬೇಕು, ಸ್ಯಾಲರಿ ಜಾಸ್ತಿ ಮಾಡಬೇಕು. ಇವೆಲ್ಲವನ್ನು ಕೂಡ ಈಡೇರಿಸಿದ್ರೆ ಮಾತ್ರ ನಾವು ಮುಷ್ಕರ ಮಾಡೋದಿಲ್ಲ. ಇಲ್ಲ ಅಂತಂದ್ರೆ ಮುಷ್ಕರ ಅನಿವಾರ್ಯ. ಮುಖ್ಯಮಂತ್ರಿಗಳ ಸಭೆಯಲ್ಲಿ ಈ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಸಾರಿಗೆ ನೌಕರರು ಈಗ ಸಿದ್ದರಾಗಿದ್ದಾರೆ. ಇವತ್ತು ಮೀಟಿಂಗ್ ಇರುವ ಹಿನ್ನೆಲೆ ಒಂದು ಸಾರಿ ನಿನ್ನೆ ಸಾರಿಗೆ ನೌಕರರಷ್ಟೇ ಮೀಟಿಂಗ್ ಮಾಡಿದ್ದಾರೆ. ಏನೇನು ಮಾತಾಡಬೇಕು ಮುಖ್ಯಮಂತ್ರಿಗಳ ಸಭೆಯಲ್ಲಿ, ಅವರಿಗೆ ಯಾವ್ಯಾವ ವಿಚಾರಗಳನ್ನ ಮುಂದೆ ಇಡಬೇಕು ಅಂತ ಹೇಳಿ. ಸೊ ಈ ಪ್ರಕಾರವಾಗಿ 3 ವಿಚಾರಗಳು. ಅದರಲ್ಲಿ ಬಹಳ ಮುಖ್ಯವಾಗಿ ಸ್ಯಾಲರಿ ಜಾಸ್ತಿ ಮಾಡಿ ಅಂತ. ಸ್ಯಾಲರಿ ಜಾಸ್ತಿ ಮಾಡಿ, ನಂಬರ್ 1. 38 ತಿಂಗಳ ಹಿಂಬಾಕಿಯನ್ನು ನೀಡಿ, ಎಸ್ಮಾ ಜಾರಿಗೆ ಮಾಡಬೇಡಿ ಸೇರಿದಂತೆ 9 ಬೇಡಿಕೆಗಳಿವೆ. ಸ್ಟ್ರೈಕ್ ಮಾಡಿದ್ರೆ ಸಂಬಳ ಕೊಡಲ್ಲ. ಅಲ್ಲ ರೀ, 38 ತಿಂಗಳು ನಾವು ಕೆಲಸ ಮಾಡಿರೋದಕ್ಕೆ ಬ್ಯಾಕ್ವೇಜ್ ನೀವು ಕೊಡ್ತಿಲ್ಲ, ದುಡ್ಡಿಲ್ಲ, ಕೊಟ್ಟಿಲ್ಲ. ಇನ್ನು ನಾವು ಸ್ಟ್ರೈಕ್ ಮಾಡಿದ್ರೆ ನೀವು ಸಂಬಳ ಕೇಳ್ತೀವ? ವಿ ಆರ್ ಪ್ರಿಪೇರ್ಡ್. ಆದ್ರಿಂದ ಪ್ರಶ್ನೆ ಒಂದು, ಸರ್ಕಾರ ಆ 38 ತಿಂಗಳ ಅರಿಯರ್ಸ್ ಅವ್ರು ಕೊಡಬೇಕು. ಇನ್ನು 1/1/24 ಏನು ವೇತನ ಹೆಚ್ಚಳ ಆಗುತ್ತೆ ಅದಕ್ಕೆ ಸರ್ಕಾರದಿಂದ ಯಾವುದೇ ದುಡ್ಡೇನು ಕೊಡೋದಿಲ್ಲ. ಸಾರಿಗೆ ನಿಗಮಗಳೇ ಭರಿಸತಕ್ಕದ್ದು ಅಂತ ಸರ್ಕಾರ ಇನ್ಸ್ಟ್ರಕ್ಷನ್ ಬರೆದು ಬಿಡ್ತಾರೆ, ಸರ್ಕಾರಿ ಆದೇಶ. ಅದರಿಂದ ಇವ್ರಿಗೇನು ಹೊರೆ ಆಗುತ್ತೆ ಸಿದ್ದರಾಮಯ್ಯ? ನಾನು ಇವ್ರು ಕೇಳ್ಕೊಳ್ಳೋದು, ಯಾಕೆ ಮೈ ಮೇಲೆ ಕೂತೀರಿ ನೀವು? ನೀವೇ ಹಿಂದೆ ಹೇಳಿದ್ರಿ ಯಡಿಯೂರಪ್ಪ ಅಧಿಕಾರ ಶಾಶ್ವತ ಅಲ್ಲ ಅಂತ. ಎಸ್ಮಾ ಉಪಯೋಗಿಸ್ತೀಯಾ 2 ದಿವಸ ನಿಂಗೆ ಶಾಶ್ವತ. ನಾಳೆಯಿಂದ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಮುಖ್ಯವಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿಕ್ಕಿದೆ. ಸಾರಿಗೆ ನೌಕರರ ಜೊತೆಗೆ ಮುಷ್ಕರ ನಡೆಸದಂತೆ ಮನವೊಲಿಸೋದಕ್ಕೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ 12:15 ನೌಕರರ ಜೊತೆಗೆ ಸ್ವತಃ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ. ನೌಕರರ ಬೇಡಿಕೆ ಈಡೇರಿಕೆ ಬಗ್ಗೆ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸುತ್ತಾರೆ. ಈ ಮೀಟಿಂಗ್ನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಮುಖಂಡರು, ನೌಕರರು ಭಾಗಿಯಾಗಲಿಕ್ಕಿದ್ದಾರೆ. ಅವರ ಬೇಡಿಕೆಗಳ ಈಡೇರಿಕೆ ಈ ಮೀಟಿಂಗ್ನಲ್ಲೇ ಆದರೆ ನಾಳೆ ಮುಷ್ಕರ ಇರಲ್ಲ. ಬೇಡಿಕೆ ಈಡೇರದೇ ಇದ್ದರೆ ನಾಳೆ ಮುಷ್ಕರ ಆಗುತ್ತೆ. ಲಕ್ಷಕ್ಕೂ ಹೆಚ್ಚು ಇರುವಂತಹ ಸಿಬ್ಬಂದಿ ಎಲ್ಲರೂ ಕೂಡ ರಸ್ತೆಗಿಳಿತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಇದು ಒಂದು ರೀತಿ ಸರ್ಕಾರಕ್ಕೆ ಚಾಲೆಂಜಿಂಗ್ ಇದೆ. ಇವರನ್ನ ಯಾವ ರೀತಿ
ವಿಶ್ವಾಸಕ್ಕೆ ತಗೋತಾರೆ, ಯಾವ ರೀತಿ ಸಾರಿಗೆ ನೌಕರರ ಮನವೊಲಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಒಂದು 9 ರಿಂದ 10 ಬೇಡಿಕೆಗಳಿದೆ ಸಾರಿಗೆ ನೌಕರರದ್ದು. ಆ ಬೇಡಿಕೆಗಳನ್ನ ಈಡೇರಿಸಲೇಬೇಕು. ಪ್ರತಿ ಸಾರಿಯೂ ಕೂಡ ಭರವಸೆ ಕೊಡೋದೇ ಆಗ್ತಾ ಇದೆ ಕೆಲಸ. ಆದರೆ ನಮಗೆ ಈವರೆಗೂ ಯಾವುದೇ ರೀತಿಯ ಬೇಡಿಕೆ ಈಡೇರಿಸುವ ಕೆಲಸವನ್ನ ಸರ್ಕಾರಗಳು ಮಾಡಿಲ್ಲ. ಹೀಗಾಗಿ ನಮಗೆ ಪ್ರತಿಭಟನೆ ಅನಿವಾರ್ಯವಾಗಿದೆ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಇವತ್ತು ಸಾರಿಗೆ ನೌಕರರ ಜೊತೆಗೆ ಸಿದ್ದರಾಮಯ್ಯ ಅವರು ಸಭೆ ಕರೆದಿರುವಂತದ್ದು. ನಿನ್ನೆ ಸಾರಿಗೆ ನೌಕರರ ಸಂಘಟನೆಗಳಿಂದ ಮೀಟಿಂಗ್ ಕೂಡ ಆಗಿರುವಂತದ್ದು. ಮಲ್ಲೇಶ್ವರದ ಸಾರಿಗೆ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆದಿದೆ. ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಚರ್ಚೆ ಮಾಡಬೇಕಾದ ವಿಷಯಗಳ ಬಗ್ಗೆ ಈ ಸಭೆಯಲ್ಲಿ ಮಾತುಕತೆ ಆಗಿದೆ. ಸಾರಿಗೆ ನೌಕರರ ವಿರುದ್ಧ ಎಸ್ಮಾ ಜಾರಿ ಮಾಡುವಂತದ್ದು, ಮುಷ್ಕರ ಮಾಡಿದರೆ ಕ್ರಮ ಕೈಗೊಳ್ಳುವಂತಹದ್ದು ಬೇಡ. 38 ತಿಂಗಳ ಹಿಂಬಾಕಿಯನ್ನು ನೀಡಬೇಕು, ವೇತನ ಹೆಚ್ಚು ಮಾಡಬೇಕು ಇತ್ಯಾದಿ 9 ಬೇಡಿಕೆಗಳನ್ನು ಈಡೇರಿಸಬೇಕು. ಮುಖ್ಯಮಂತ್ರಿಗಳ ಸಭೆಯಲ್ಲಿ ಈ ರೀತಿ ಒತ್ತಡ ಹೇರೋದಕ್ಕೆ ಸಾರಿಗೆ ನೌಕರರು ನಿರ್ಧಾರ ಮಾಡಿದ್ದಾರೆ. ಎಸ್ಮಾ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡುವಂತಿಲ್ಲ. ಜೊತೆಗೆ 38 ತಿಂಗಳ ಹಿಂಬಾಕಿ ಕ್ಲಿಯರ್ ಮಾಡಬೇಕು, ಸ್ಯಾಲರಿ ಜಾಸ್ತಿ ಮಾಡಬೇಕು. ಇವೆಲ್ಲವನ್ನು ಕೂಡ ಈಡೇರಿಸಿದ್ರೆ ಮಾತ್ರ ನಾವು ಮುಷ್ಕರ ಮಾಡೋದಿಲ್ಲ. ಇಲ್ಲ ಅಂತಂದ್ರೆ ಮುಷ್ಕರ ಅನಿವಾರ್ಯ. ಮುಖ್ಯಮಂತ್ರಿಗಳ ಸಭೆಯಲ್ಲಿ ಈ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಸಾರಿಗೆ ನೌಕರರು ಈಗ ಸಿದ್ದರಾಗಿದ್ದಾರೆ. ಇವತ್ತು ಮೀಟಿಂಗ್ ಇರುವ ಹಿನ್ನೆಲೆ ಒಂದು ಸಾರಿ ನಿನ್ನೆ ಸಾರಿಗೆ ನೌಕರರಷ್ಟೇ ಮೀಟಿಂಗ್ ಮಾಡಿದ್ದಾರೆ. ಏನೇನು ಮಾತಾಡಬೇಕು ಮುಖ್ಯಮಂತ್ರಿಗಳ ಸಭೆಯಲ್ಲಿ, ಅವರಿಗೆ ಯಾವ್ಯಾವ ವಿಚಾರಗಳನ್ನ ಮುಂದೆ ಇಡಬೇಕು ಅಂತ ಹೇಳಿ. ಸೊ ಈ ಪ್ರಕಾರವಾಗಿ 3 ವಿಚಾರಗಳು. ಅದರಲ್ಲಿ ಬಹಳ ಮುಖ್ಯವಾಗಿ ಸ್ಯಾಲರಿ ಜಾಸ್ತಿ ಮಾಡಿ ಅಂತ. ಸ್ಯಾಲರಿ ಜಾಸ್ತಿ ಮಾಡಿ, ನಂಬರ್ 1. 38 ತಿಂಗಳ ಹಿಂಬಾಕಿಯನ್ನು ನೀಡಿ, ಎಸ್ಮಾ ಜಾರಿಗೆ ಮಾಡಬೇಡಿ ಸೇರಿದಂತೆ 9 ಬೇಡಿಕೆಗಳಿವೆ. ಸ್ಟ್ರೈಕ್ ಮಾಡಿದ್ರೆ ಸಂಬಳ ಕೊಡಲ್ಲ. ಅಲ್ಲ ರೀ, 38 ತಿಂಗಳು ನಾವು ಕೆಲಸ ಮಾಡಿರೋದಕ್ಕೆ ಬ್ಯಾಕ್ವೇಜ್ ನೀವು ಕೊಡ್ತಿಲ್ಲ, ದುಡ್ಡಿಲ್ಲ, ಕೊಟ್ಟಿಲ್ಲ. ಇನ್ನು ನಾವು ಸ್ಟ್ರೈಕ್ ಮಾಡಿದ್ರೆ ನೀವು ಸಂಬಳ ಕೇಳ್ತೀವ? ವಿ ಆರ್ ಪ್ರಿಪೇರ್ಡ್. ಆದ್ರಿಂದ ಪ್ರಶ್ನೆ ಒಂದು, ಸರ್ಕಾರ ಆ 38 ತಿಂಗಳ ಅರಿಯರ್ಸ್ ಅವ್ರು ಕೊಡಬೇಕು. ಇನ್ನು 1/1/24 ಏನು ವೇತನ ಹೆಚ್ಚಳ ಆಗುತ್ತೆ ಅದಕ್ಕೆ ಸರ್ಕಾರದಿಂದ ಯಾವುದೇ ದುಡ್ಡೇನು ಕೊಡೋದಿಲ್ಲ. ಸಾರಿಗೆ ನಿಗಮಗಳೇ ಭರಿಸತಕ್ಕದ್ದು ಅಂತ ಸರ್ಕಾರ ಇನ್ಸ್ಟ್ರಕ್ಷನ್ ಬರೆದು ಬಿಡ್ತಾರೆ, ಸರ್ಕಾರಿ ಆದೇಶ. ಅದರಿಂದ ಇವ್ರಿಗೇನು ಹೊರೆ ಆಗುತ್ತೆ ಸಿದ್ದರಾಮಯ್ಯ? ನಾನು ಇವ್ರು ಕೇಳ್ಕೊಳ್ಳೋದು, ಯಾಕೆ ಮೈ ಮೇಲೆ ಕೂತೀರಿ ನೀವು? ನೀವೇ ಹಿಂದೆ ಹೇಳಿದ್ರಿ ಯಡಿಯೂರಪ್ಪ ಅಧಿಕಾರ ಶಾಶ್ವತ ಅಲ್ಲ ಅಂತ. ಎಸ್ಮಾ ಉಪಯೋಗಿಸ್ತೀಯಾ 2 ದಿವಸ ನಿಂಗೆ ಶಾಶ್ವತ.